ಇವತ್ತಿನ ದಿನ ಮಂಡ್ಯದಲ್ಲಿ ಬೆಂಗಳೂರು ಜಲಮಂಡಳಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಏನು ಕಾವೇರಿ ನೀರಿನ ಒಂದು 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಬಗ್ಗೆ ಒಂದು ಮೀಟಿಂಗನ್ನು ಕರೆದಿದ್ರು. ಆ ಸಭೆಯಲ್ಲಿ ಭಾಗವಹಿಸಿದಂಥ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಆ ಸಭೆಯಲ್ಲಿ ಏನೇನು ಮಾತುಕತೆ ಆಗಿದೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಆ ಮೀಟಿಂಗಲ್ಲಿ ಏನೇನು ನಡೆದಿದೆ ಸರ್? ಇಂದು ನೀರು ಸರಬರಾಜು ಒಳಚರಂಡಿ ಮಂಡಳಿ ಬೆಂಗಳೂರು ಜಲಮಂಡಳಿಯ ವತಿಯಿಂದ ಸಾರ್ವಜನಿಕವಾಗಿ ಸರ್ಕಾರೇತರ ವ್ಯಕ್ತಿಗಳನ್ನು ಕರೆದು ಸಭೆ ಮಾಡಬೇಕು ಅಂತ ಹೇಳ್ತಾರೆ. ಅಧಿಕಾರಿಗಳು ಯಾರಿಗೂ ಮಾಹಿತಿ ಕೊಡದೆ ಯಾವುದೋ ಒಂದು ಸಣ್ಣ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಆ ಪ್ರಕಟಣೆ ಮೂಲಕ ಮೀಟಿಂಗನ್ನು ಕರೆದಿದ್ರು. ರಾತ್ರಿ 9 ಗಂಟೆಗೆ ಅಧಿಕೃತ ಆದೇಶದ ಆ ಪ್ರತಿ ನಮಗೆ ಸಿಕ್ಕಿದಾಗ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಹಾಸ್ಟೆಲು ವಿದ್ಯಾರ್ಥಿಗಳನ್ನು ಕರೆಸಿ ಮೌಖಿಕ ಒಪ್ಪಿಗೆಯನ್ನು ತೆಗೆದುಕೊಳ್ಳೋಕ್ಕೆ 6ನೇ ಹಂತದ ಯೋಜನೆ 7,000 ಕೋಟಿ ವೆಚ್ಚದ 6ನೇ ಹಂತದ ಯೋಜನೆ ಡೆಡ್ ಸ್ಟೋರೇಜ್ 68 ಅಡಿ ಇರಬೇಕಾಗಿರುವ ನದಿ ನೀರಿನಲ್ಲಿ 48 ಅಡಿ ಅಂದರೆ 20 ಅಡಿಯನ್ನು ಬಳಕೆ ಮಾಡಿ 6 TMC ನೀರನ್ನು ಬೆಂಗಳೂರು ಕುಡಿಯೋ ನೀರಿಗೆ ಹೊಸಕೋಟೆವರೆಗೆ ಬೆಂಗಳೂರು ನಗರದ 30 ಲಕ್ಷ ಜನರಿಗೆ ಕುಡಿಯುವ ನೀರಿನ ಯೋಜನೆ ಮಹತ್ವ ಯೋಜನೆ ಅಂತೇಳಿ ಮುಖ್ಯಮಂತ್ರಿಗಳು ಕಟ್ಟೇರಿಯಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭಿಸಿದರು. ಇಡೀ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳು, ರೈತ ಹಿತರಕ್ಷಣಾ ಸಮಿತಿ ಎಲ್ಲ ಸಂಘಟನೆಗಳು ವಿರೋಧದ ಮಧ್ಯದಲ್ಲಿ ಯಾವ ಪುರುಷತ್ವಕ್ಕಾಗಿ ಯಾರನ್ನೂ ಕರೆದೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಲಮಂಡಳಿ ಅಧಿಕಾರಿಗಳು ಸಭೆ ಮಾಡ್ತಾಯಿದ್ರು. ಇದರ ಹಿಂದೆ ಏನಿದೆ ಇದ್ರ ಹುನ್ನಾರ? ಈ ಜಿಲ್ಲೆಗೆ ಶಾಶ್ವತವಾಗಿ ಈ ಜನರನ್ನು ಮುಳುಗಿಸುವಂಥ ಯೋಜನೆ ಇದು. ಮುಂದೆ ಬರುವಂಥ ಜನರಿಗೆ ಮಾರಕವಾದಂಥ ಯೋಜನೆ ಇದು. ಕೃಷಿ ಬದುಕನ್ನೇ ಹಾಳು ಮಾಡುವಂಥ ಈ ಯೋಜನೆ ಇದು. ಈ ದೇಶಕ್ಕೆ 75ರಷ್ಟು ರೈತರು ಉದ್ಯೋಗವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಕೃಷಿ ಭೂಮಿಯನ್ನು ವ್ಯವಸಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ದೇಶಕ್ಕೆ ಆಹಾರವನ್ನು ಕೊಡುವಂಥ ಕೃಷಿಕರ ಬದುಕಿನಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ. ರೈತರ ಬದುಕು ಬೀದಿ ನಿಲ್ಲಿಸಿ ಗೌಪ್ಯವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಕರೆಸಿ ಯೋಜನೆಗೆ ಒಪ್ಪಿಗೆ ತಗೋತಿದ್ದಾರೆ ಅಂತ ಹೇಳಿದ್ರೆ 7,000 ಕೋಟಿಯ ಆ ಲಂಚ ಹಣವನ್ನು ತಿನ್ನೋದಕ್ಕೆ ಮಾಡ್ತಾ ಇರುವಂಥ ಸಭೆ ಇದು. ಸರ್, ಈಗ ನೀವು ಹೇಳಿದ್ರೆ ಆ ನೋಟಿಸು ರಾತ್ರಿ 9 ಗಂಟೆಗೆ ತಲುಪ್ತು ಹೋರಾಟಗಾರರಿಗೆ ಅಂತ ಹೇಳಿದ್ರೆ, ಆದರೆ ಆ ನೋಟಿಸ್ನಲ್ಲಿ 4-5 ದಿನಗಳ ಮುಂಚಿನ ದಿನಾಂಕವನ್ನು ಮುದ್ರಣ ಮಾಡಿದಾರಲ್ಲ ಸರ್? 19ನೇ ತಾರೀಕರಂದು ಅವರು ದಿನಾಂಕ ಪ್ರಕಟಿಸಿದ್ದಾರೆ. 19 ಆಗಿದೆ, ಆದರೆ ಮೌಖಿಕವಾಗಿ ಅದು ನನ್ನ ಹತ್ರ ಪ್ರಥಮ ಬಾರಿ ನಮಗೆ ತಲುಪಿದಾಗ ನಾವು ಎಲ್ಲ ಸಂಘಟನೆಯವ್ರಿಗೂ ತಲುಪಿಸಿದ್ದೇವೆ. 6ನೇ ಹಂತದ ಯೋಜನೆ ಸಭೆ ನಡೀತಿರೋ ಸಭೆಗೆ ಹೋಗಿ ಮುತ್ತಿಗೆ ಹಾಕಿ ಗೋ ಬ್ಯಾಕ್ ಜಲಮಂಡಳಿ ಅಂತ ಹೇಳಿ ಆಗ್ರಹ ಮಾಡಿ ಸಭೆಯಲ್ಲಿ ನಿರ್ಣಯವನ್ನು ಕೂಡ ಮಾಡಿಸಿದ್ದೇವೆ. ಸರ್, ಸಭೆಯಲ್ಲಿ ಯಾರ್ಯಾರು ಹಾಜರಿದ್ದರು ಸರ್? ಅಲ್ಲಿನ ಜಲಮಂಡಳಿ ಅಧಿಕಾರಿಗಳಿದ್ದರು, ಜಿಲ್ಲಾಧಿಕಾರಿಗಳಿಲ್ಲ. ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿರಬೇಕು, ಅವ್ರ ಸಭಾಂಗಣದಲ್ಲೇ ಜಿಲ್ಲಾಧಿಕಾರಿಗಳೇ ಇಲ್ಲ. ಹಾಗಾಗಿ ನಾವು ಮೊದಲ ಬಾರಿ ಜಿಲ್ಲಾಧಿಕಾರಿಗಳು ವಿರೋಧ ಮಾಡಿದ್ದೇವೆ. ಜಿಲ್ಲಾಡಳಿತದಿಂದ ಒಬ್ಬರಿಲ್ಲ, ಜಿಲ್ಲೆಯ ಶಾಸಕರಿಲ್ಲ. 7,000 ಕೋಟಿ ವೆಚ್ಚದ ಸಾರ್ವಜನಿಕ ತೆರಿಗೆ ಹಣದಲ್ಲಿ ನಡೀತಿರುವಂಥ ಯೋಜನೆಗೆ ಒಬ್ಬ ಶಾಸಕರಿಲ್ಲ. ಮತ ಕೊಟ್ಟು ಋಣ ತೀರಿಸಬೇಕಾದ ಜವಾಬ್ದಾರಿ ಇರುವಂಥವ್ರಿಲ್ಲ, ಒಬ್ಬ MP ಅವರಿಲ್ಲ, ಶಾಸಕರು ಹೋರಾಟಗಾರನ ಕರೆದಿಲ್ಲ. ಹಾಗಾಗಿ ಇದನ್ನು ಭಾಳ ಈ ಸಭೆಯ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದೇವೆ, ರದ್ದುಗೊಳಿಸಿದ್ದೇವೆ. 6ನೇ ಹಂತವನ್ನೇ ಕೈ ಬಿಡಬೇಕು ಅನ್ನೋ ಆಗ್ರಹದೊಂದಿಗೆ ಇವತ್ತು ರೆಜುಲೇಷನ್ ಕೂಡ ಮಾಡಿದ್ದೇವೆ. ಇದನ್ನು ಮೀರಿ ಏನಾದರೂ ನೀವು 6ನೇ ಹಂತದ ಯೋಜನೆಗೆ ಕೈ ಹಾಕುವಂಥ ಕೆಲಸ ಏನಾದರೂ ಮಾಡಿದ್ರೆ ಮಂಡ್ಯ ಜಿಲ್ಲೆ ಜನ ಏನು ಮಾಡ್ತಾರೆ, ಏನು ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಇದು ಎಚ್ಚರಿಕೆ ಗಂಟೆ. ಎಲ್ಲೋ ಒಂದು ಕಡೆ ನಿಂತ್ಕೊಂಡು 10 ಜನ 20 ಜನ ಮಾತನಾಡ್ತಾರೆ ಅಂತ ಲಘುವಾಗಿ ತೆಗೆದುಕೊಳ್ಳುವಂಥದ್ದಲ್ಲ. ಇದು ಈ ಜಿಲ್ಲೆಗೆ ಮಾರಕವಾದಂಥ ಯೋಜನೆ 6ನೇ ಹಂತದ್ದು. ಹಾಗಾಗಿ ಎಲ್ಲೋ ಬೆಂಗಳೂರು ನಗರದ ಜನರಿಗೆ ನೀರು ಕೊಡಬೇಡಿ ಅಂತ ಹೇಳ್ತಿಲ್ಲ, ಅವರು ನಮ್ಮ ಕುಲಬಾಂಧವರೇ. ಆದರೆ ನೀರನ್ನು ಸಂರಕ್ಷಣೆ ಮಾಡ್ತಾ ಇರುವಂಥ ಜನರಿಗೆ ನೀರು ಕೊಡಿ ಫಸ್ಟು ಅಂತ ಹೇಳ್ತಾ ಇರೋದು. ಇಲ್ಲಿರುವಂಥ ಕೃಷಿ ಭೂಮಿ ನಿಂಬಿರುವಂಥ ರೈತನಿಗೆ ಮುಂದುವರಿಸಿ ಅವರನ್ನು ಅಭಿವೃದ್ಧಿಗೊಳಿಸಿ ಅಂತ ಹೋರಾಟ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿನ ಶಾಸಕರು 7 ಜನ ಶಾಸಕರು ಧ್ವನಿ ಬಿಡಬೇಕು, ಬಾಯಿ ಬಿಟ್ಟು ಮಾತನಾಡಬೇಕು.
ಒಟ್ಟಾರೆ ಒಕ್ಕಲಿಗರಿಂದ 6ನೇ ಹಂತದ ಯೋಜನೆಯನ್ನು ವಿರೋಧಿಸಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಸರ್, ಈಗ ಸಭೆಯಲ್ಲಿ ಮೊದಲಿಗೆ ಜಲಮಂಡಳಿ ವತಿಯಿಂದ ಏನೇನು ಮಾತುಕತೆ ಆಯಿತು, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಿತ್ತು ಸರ್? ಸಭೆ ಮೌಖಿಕವಾಗಿ ನಡೀತಾ ಇತ್ತು. ನಾವು ದಿಢೀರ್ನೆ ಎಲ್ಲ ಸಂಘಟನೆಯರು ಹೋಗಿ ಸಭೆಯಲ್ಲಿ ನಿರ್ಣಯ ಮಾಡಿರಲಿಲ್ಲ. ಅವರು ಸಭೆ ಮಾಡಿಲ್ಲ, ನಾವು ಸಭೆ ಪ್ರಾರಂಭ ಆಗ್ತಾ ಇತ್ತು ಅಂತ ಹೇಳಿದ್ರು. ನಾವು ಹೋಗಿದ್ದ ಕ್ಷಣಕ್ಕೆ ಎಷ್ಟೋ ಅಧಿಕಾರಿಗಳು ಪಲಾಯನ ಹೋದರು. ಯಾರೂ ಇಲ್ಲ, 5-6 ಜನ ಬಿಟ್ಟರೆ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳನ್ನ ಕೂರಿಸ್ಕೊಂಡು ಸಭೆ ಮಾಡ್ತಾಯಿದ್ರು. ವಿದ್ಯಾರ್ಥಿ ಈ ಸಭೆಗೆ ಕರೆಸ್ತವ್ರು ಯಾರು, ಅವ್ರ ಮೇಲೆ ತನಿಖೆ ನಡೆಸಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಈಗ ಸಂಜೆನೇ ಲೆಟ್ರ್ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಪಲಾಯನ ಆಗೋಕ್ಕೆ ನಾವು ಬಿಡಲ್ಲ. ಇದಕ್ಕೆ ಜಿಲ್ಲಾ ನೇರವಾದ ಹೊಣೆ ಜಿಲ್ಲಾಡಳಿತನೂ ಇರುತ್ತೆ, ಸರ್ಕಾರವೂ ಇರುತ್ತೆ, ಜಲಮಂಡಳಿನೂ ಇರುತ್ತೆ. ಈ ಯೋಜನೆನೇ ಬೇಡ ಅಂತೇಳಿ ಮಾರಕವಾಗಿರುವಾಗ ನೀವು ಬಂದು ಮೌಖಿಕವಾಗಿ ಸಭೆ ಮಾಡುವ ಉದ್ದೇಶ ಏನ್ರಿ ಇದೆ? ಸರ್, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಈ ಯೋಜನೆಗೂ ಏನು ಸಂಬಂಧ ಅಂತ ಕರೆಸಿದ್ರು ಸರ್? ಅವರು ನಮ್ಮ ಮಂಡ್ಯ ಜಿಲ್ಲೆಯವರೇ ಆದರೂ ಕೂಡ ಯಾವುದೇ ನೀರಾವರಿ ಯೋಜನೆಗಳು ಗೊತ್ತಿಲ್ಲದೆ ಇರುವಂಥ ಯುವಕರನ್ನ ಕರೆಯುವಂಥ ಉದ್ದೇಶ ಏನಿದೆ ಪ್ರಶ್ನೆ ನಾವು ಅದೇ ಕುಟ್ಟಿ ಕೇಳಿದ್ದೇವೆ. ಅಧಿಕಾರಿಗಳಿಗೆ ಬೆವರು ಇಳಿಸಿದ್ದೇವೆ. ನೀವು ಗೋ ಬ್ಯಾಕ್ ಅಂತ ಹೋರಾಟ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿ ದೊಡ್ಡ ಸಭೆನೇ ನಡೆದಿದೆ ಇವತ್ತು. ಇದು ಸರ್ಕಾರದ ಎಚ್ಚರಿಕೆ ನಡೆ. ಸರ್ಕಾರಕ್ಕೆ ದೊಡ್ಡ ಆಗ್ರಹ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಇಂಥ ಮಹತ್ವದ ಯೋಜನೆ ಅಂತೇಳಿ ಮಂಡ್ಯ ಜಿಲ್ಲೆಯ ಜನರಿಗೆ ಏನಾದರೂ ಅನಾಥರು ಮಾಡುವಂಗೆ ಏನಾದರೂ ಯೋಜನೆಗಳು ತೆಗೆದುಕೊಂಡು ಬಂದರೆ ನಿಮ್ಮ ಮಹತ್ವ ಯೋಜನೆಗೆ ನಾವು ಬೆಂಕಿ ಹಾಕ್ತೇವೆ ಅನ್ನುವಂಥ ಮಾತನ್ನು ನೇರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಪರ ಸಂಘಟನೆ ಹೋರಾಟಗಾರರ ಮಾತು ಈ ರೀತಿಯಾಗಿತ್ತು. ಸಭೆಯನ್ನು ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ಮುಂಚಿತವಾಗಿಯೇ ನೀಡದೆ, ಕೇವಲ ಮೌಖಿಕವಾಗೂ ಸಹ ನೀಡದೆ, ನಿನ್ನೆ ರಾತ್ರಿ ನಮ್ಮ ಹೋರಾಟಗಾರರಿಗೆ ಒಂದು ನೋಟಿಸ್ ತಲುಪಿದೆ. ಅದನ್ನು ನೋಡಿ ನಾವು ಹೋರಾಟಗಾರರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣಕ್ಕೆ ಹೋಗಿ ಆ ಒಂದು ಸಭೆಯಲ್ಲಿ ನಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ಆ ಯೋಜನೆ ನಡಿಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದೀವಿ ಅಂತ ಒಂದು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಮುಖ್ಯವಾದ ವಿಚಾರನ ಗಮನಿಸಬೇಕಾದೇನೆಂದರೆ, ಶಾಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದಂಥ ವಿದ್ಯಾರ್ಥಿಗಳನ್ನು ಕರೆದು, ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ಕರೆದು ಸಭೆ ಮಾಡುವಂಥ ಉದ್ದೇಶ ಏನಿದೆ, ಅದರಿಂದ ಸರ್ಕಾರಕ್ಕೆ ಲಾಭ ಆದರೂ ಏನಿದೆ ಅಂತ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿದೆ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಂಡ್ಯ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಅವರ ಜೊತೆ ಯತೀಶ್ ಗೌಡ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.